ಸನ್ಮಾನ್ಯ ನಮ್ಮ ಬಡವರ ಬಂಧು ಅಂತಾನೆ ಹೇಳ್ಬೋದು PC ಮೋಹನ್ ಜಿ ಅವರು. PC ಮೋಹನ್ ಅವ್ರಿಗೆ ಗೊತ್ತಿಲ್ಲದಿರೋ ವ್ಯಕ್ತಿನೇ ಇಲ್ಲ ನಮ್ಮ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ. ನಾವೊಂದು ಫೋನ್ ಮಾಡಿದ್ರು ಫೋನ್ ತೆಗಿಯೋಕ್ಕಾಗಲಿಲ್ಲ ಅಂದರು. ಆಮೇಲೆ ಅದೇ ನಂಬರ್ಗೆ ಅವ್ರು ಫೋನ್ ಕಾಲ್ ಮಾಡ್ತಾರೆ. ಯಾರಪ್ಪ ಏನು ಫೋನ್ ಮಾಡಿದ್ದು ವಿಷಯ. ಕಾರ್ಯಕರ್ತರ ನೆಚ್ಚಿನ ನಾಯಕರು ಅನುದಾನ ತೊಗೊಂಬಂದು ಅವರು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ಸರ್. ನಮ್ಮ ಜೊತೆ ಈಗ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮತದಾರರು ಒಬ್ಬರಿದ್ದಾರೆ, ಮಾತಾಡ್ತಾ ಹೋಗೋಣ. ಸರ್, PC ಮೋಹನ್ ಅವರು 3 ಬಾರಿ ಸಂಸದರಾಗಿದ್ರು. 4ನೇ ಬಾರಿನೂ ಕೂಡ ಪಕ್ಷ ಅವ್ರ ಮೇಲೆ ಒಂದು ಭರವಸೆಯನ್ನ ಇಟ್ಟು ಅವ್ರನ್ನ ಮತ್ತೆ ಸ್ಪರ್ಧೆಗೆ ಇಳಿಸಿರುವಂಥದ್ದು. ಸೊ ಏನ್ ಹೇಳ್ತೀರಿ ಸರ್ ಈ ತರ? ಸನ್ಮಾನ್ಯ ನಮ್ಮ ಬಡವರ ಬಂಧು ಅಂತಾನೆ ಹೇಳ್ಬೋದು PC ಮೋಹನ್ ಜಿ ಅವ್ರಿಗೆ. PC ಮೋಹನ್ ಅವ್ರು ಅಂದರೆ PC ಮೋಹನ್ ಅವ್ರಿಗೆ ಗೊತ್ತಿಲ್ಲದಿರೋ ವ್ಯಕ್ತಿನೇ ಇಲ್ಲ ನಮ್ಮ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ. ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ ಅವರು. ಸ್ಪೋರ್ಟಿವ್ ಆಗಿರ್ತಾರೆ ಅವಾಗ. ಜನರ ಕೈಗೆ ಸಿಗ್ತಾರಲ್ಲ, ಸೊ ಆ ಒಂದು ಕಾರಣಕ್ಕೇನೆ ಜನ 3 ಬಾರಿ ಗೆಲ್ಸಿ 4ನೇ ಬಾರಿ ಗೆಲ್ಸಕ್ಕೆ ಸಿದ್ಧತೆ ಇದ್ದಾರ ಸರ್? ನಮಗೆ ಗೊತ್ತಿರೋಂಗೆ ಇಂಡಿಯಾದಲ್ಲಿ ನಮ್ಮ MP ಅವರು ಅಂದರೆ ಯಾರು ಕೂಡ ಜನಸಾಮಾನ್ಯರಿಗಾಗಿ ಸಾಮಾನ್ಯವಾಗಿ ಸಿಗಲ್ಲ. ನಮ್ಮ PC ಮೋಹನ್ ಅವರವರೇ ಇವು ನಮ್ಮ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ MP ಅವರೇ ಜನಸಾಮಾನ್ಯರ ಕೈಗೆ ಸಿಗೋದು. ಯಾಕಂದರೆ MP ಅವರು ಅಂದರೆ ಎಷ್ಟೋ ಜನ ಕಾರ್ಯಕರ್ತರು ಲೀಡ್ರುಗಳೇ ಹೋಗಿ ಭೇಟಿ ಮಾಡೋಕ್ಕಾಗಲ್ಲ. ಅಂಥ ಇದರಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯ ಮತದಾರರು ಕೂಡ ಹೋಗಿ ಅವ್ರನ್ನ ಭೇಟಿ ಮಾಡ್ಬೋದು. ಆಮೇಲೆ ಒಂದೆಷ್ಟು ಅವ್ರಿಗೆ ನೀವು ಅವರು ಯಾವುದೇ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇರಲಿ, ಇಲ್ಲ ಸದನದಲ್ಲಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಇದಿರಲಿ, ಅವ್ರೇನಾದರೂ ಕಾರ್ಯಕ್ರಮದ ಒತ್ತಡದಲ್ಲಿ ಬ್ಯುಸಿ ಇದ್ರು ನಾವೊಂದು ಫೋನ್ ಮಾಡಿದ್ರು ಫೋನ್ ತೆಗಿಯೋಕ್ಕಾಗಲಿಲ್ಲ ಅಂದರು. ಆಮೇಲೆ ಅದೇ ನಂಬರ್ಗೆ ಅವ್ರು ಫೋನ್ ಕಾಲ್ ಮಾಡ್ತಾರೆ. ಯಾರಪ್ಪ ಏನು ಫೋನ್ ಮಾಡಿದ್ದು ವಿಷಯ. ಎಲ್ರಿಗೂ ಚೆನ್ನಾಗಿ ಸಿಗ್ತಾರೆ. ಆಮೇಲೆ ಕಾರ್ಯಕರ್ತರು ಚೆನ್ನಾಗಿ ನೋಡ್ತಾರೆ. ಕಾರ್ಯಕರ್ತರು ನೆಚ್ಚಿನ ನಾಯಕರು. ಎಲ್ಲ ಕಷ್ಟ ಸುಖಕ್ಕೆಲ್ಲ ಸ್ಪಂದಿಸ್ತಾರೆ. ಮತ್ತೆ ಸರ್, ಈಗ ಕೆಲವಿಗೆ ಜನರಿಗೆ ಗೊತ್ತಾಗಲ್ಲ ಇದು MP ಏನ್ ಕೆಲಸ, ಯಾವ ಕೆಲಸ ಮಾಡಬೇಕು, ಕಾರ್ಪೊರೇಟ್ ಆದ್ಮೇಲೆ MLA ಇಲ್ಲಿ ಮೋರಿ ಸರಿ ಇಲ್ಲ, ರೋಡ್ ಸರಿ ಇಲ್ಲ, MP ಏನು ಮಾಡಿಲ್ಲ ಅನ್ನುವಂಥದ್ದು ಇರ್ತದೆ. ಆದ್ರೆ MP ಅವ್ರ ಕೆಲಸನೇ ಬೇರೆ ಇರುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ನೋಡಿ ಸರ್, ಇದು ಕ್ಷೇತ್ರ ತುಂಬ ದೊಡ್ಡದು. 65 ವಾರ್ಡು, 8 ಜಿಲ್ಲಾ ಪಂಚಾಯತಿ ಕಾನ್ಸ್ಟಿಟ್ಯೂನ್ಸಿ, 8 MLA ಕಾನ್ಸ್ಟಿಟ್ಯೂನ್ಸಿ ಬರೋದ್ರಿಂದ ಕ್ಷೇತ್ರ ದೊಡ್ಡದಿರೋದ್ರಿಂದ ಅವರು ಬೆಳಿಗ್ಗೆ ನಮಗೆ ಗೊತ್ತಿದ್ದಂಗೆ 7 ಗಂಟೆಗೆ ಅವ್ರ ಕಾರ್ಯಕ್ರಮ ಶುರುವಾದರೆ ಇನ್ನು ರಾತ್ರಿ 11 ಗಂಟೆವರೆಗೂ ನಿರಂತರವಾಗಿ ಪಕ್ಷದ ಕೆಲಸ ಇರ್ಬೋದು, ನಮ್ಮ ಅಭಿವೃದ್ಧಿ ಕೆಲಸ ಇರ್ಬೋದು, ಕಾರ್ಯಕರ್ತರದ್ದು ಕಾರ್ಯಕ್ರಮಗಳು ಇರ್ಬೋದು, ಬಡಾವಣೆ ಕಾರ್ಯಕ್ರಮಗಳು ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಿಗೂ ಅಟೆಂಡ್ ಮಾಡ್ತಾರೆ. ಅವರ ಅನುದಾನದಲ್ಲಿ ತುಂಬಾ ಇದಾಗಿದೆ. ಅನುದಾನ ತೊಗೊಂಬಂದು ಅವರು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಅವರು ಇದಕ್ಕೆ ನೀವು ಈ ಪಾರ್ಕು, ಈ ಮೋರಿ, ಈ ಟಾರು ಇದೆಲ್ಲ ಬರೋದಿಲ್ಲ. ಅವ್ರು ಇದಕ್ಕೆ ಸಬರ್ಬನ್ ಟ್ರೈನ್ ಇರ್ಬೋದು, ಮೆಟ್ರೋ ಟ್ರೈನ್ ಇರ್ಬೋದು, ನಮ್ಮ ವಿಶೇಷ ಟರ್ಮಿನಲ್ 1500 ಕೋಟಿ ಅನುದಾನ ಅಲ್ಲಿ ಕೇಂದ್ರದಿಂದ ತಂದು ಇಡೀ ವಿಶ್ವಕ್ಕೆ ಮಾದರಿಯಾದಂಥ ವಿಶ್ವೇಶ್ವರ ಟವರು ವಿಶೇಷ ಟರ್ಮಿನಲ್ಲು ಇದನ್ನು ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾಯಿದ್ದಾರೆ.